ಶಾಸಕ ಹ್ಯಾರಿಸ್ ಅವರ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಶಾಸಕ ಹ್ಯಾರಿಸ್ ಅವರ ಕುಟುಂಬದ ಮೇಲೆ ದಾಳಿಯಾಗಿದೆ. ನಾನು ಆಗ್ರಹ ಮಾಡ್ತೀನಿ, 3 ವರ್ಷ ಆದರೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಯಾರ ಒತ್ತಡದ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ ನೀವು? ಪರಮೇಶ್ವರ್ ಅವರು ಈ ಬಗ್ಗೆ ಉತ್ತರ ಕೊಡಲಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿ ಎಲ್ಲರ ಮೇಲೆ FIR ಹಾಕಿ ಚಾರ್ಜ್ ಶೀಟ್ ಕೂಡ ಹಾಕಿದಿರಿ. ಆದರೆ ಇವರ ಮೇಲೆ ಯಾಕೆ ನೀವು ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ ಇಡಿ ಕೂಡ ಬಿಟ್ಕಾಯಿನ್ ಕೇಸಲ್ಲಿ ಇಡಿ ಕೂಡ ಸುಮಾರು 17 ಕಡೆ ರೈಡ್ ಆಗಿದೆ ಅಂತ ಹೇಳಿದ್ದಾರೆ. ಹ್ಯಾರಿಸ್ ಅವರ ಕುಟುಂಬಕ್ಕೂ ಸಂಬಂಧಪಟ್ಟಂತೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ನನ್ನ ಆಗ್ರಹ, ಇಷ್ಟು ವರ್ಷ 3 ವರ್ಷ ಆದ್ರೂ ಇನ್ನೂ ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ತನಿಖೆ ಮುಗಿದು 1.5 ವರ್ಷ ಆಗಿದೆ. ನನಗಿರುವಂತ ಮಾಹಿತಿ, ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿ, ತನಿಖೆ ಮುಗಿದು 1.5 ವರ್ಷ ಆಗಿದೆ. ಯಾರ ಒತ್ತಡದ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕಿಲ್ಲ? ಚಾರ್ಜ್ ಶೀಟ್ ಹಾಕಕ್ಕೆ ಸಮಸ್ಯೆ ಏನಾಗಿದೆ? ಈಗ ಬೇರೆ ಬೇರೆ SITಗಳ ರಚನೆ ಮಾಡಿದ್ರಿ, ಕುಮಾರಸ್ವಾಮಿ ರಚನೆ ಮಾಡಿದ್ರಿ, ಬೇರೆ ಬೇರೆ ಅದೆಲ್ಲ ರಚನೆ ಮಾಡಿದ್ರಿ, ಎಲ್ಲ ಚಾರ್ಜ್ ಶೀಟ್ಗಳು ಔಟ್ ಆಗ. ಇದೊಂದು ಚಾರ್ಜ್ ಶೀಟ್ ಆಗದೆ ಇರೋಕ್ಕೆ ಕಾರಣ ಏನು ಅನ್ನೋದನ್ನ ಡಾಕ್ಟರ್ ಪರಮೇಶ್ವರ್ ಅವರು ಜನಗಳ ಮುಂದೆ ಹೇಳಬೇಕು. ಯಾಕೆ ಮಾಡಿಲ್ಲ ನಾವು ಚಾರ್ಜ್ ಶೀಟ್? ಚಾರ್ಜ್ ಶೀಟ್ ಹಾಕಕ್ಕೆ 3 ತಿಂಗಳು ಸಾಕು, 6 ತಿಂಗಳು ಸಾಕು, ವರ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.